ನಾವು ನೋಡ್ಕೊಂಡು ಊರ್ಕೊಳ್ಳೋರು ಒಬ್ರ ಇಬ್ರ. ಫೋನ್ ಏನಾರ ಹಾಕೊಂಡಿದ್ರೆ ಒಳ್ಳೇದು. ಲೌಡ್ ಸ್ಪೀಕರ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಇಯರ್ಫೋನ್ ಹಾಕೊಂಡ್ಬಿಡ್ರಿ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಯಾವ ಬೋಳಿ ಮಗನು ಬಂದು ನನ್ನನ್ನು ಬೆಳೆಸಿಲ್ಲ ಗುರು. ನನ್ನ ಸ್ವಂತ ಕಾಲಲ್ಲಿ ಕಟ್ಟಿದ ಸಾಮ್ರಾಜ್ಯ ಕಿಚ್ಚ ಟೋಪಿ ಇದು. ನಾನು ಯಾರಿಗೂ ಮೆನ್ಷನ್ ಮಾಡಿ ಬೈತಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ನಾವು ನೋಡ್ಕೊಂಡು ಊರ್ಕೊಳ್ಳೋರು ಒಬ್ರ ಇಬ್ರ. SMR ಇಂಟ್ರೊಡ್ಯೂಸ್ ಮಾಡಿದ್ದು ನಾನು ಅಂದಿದ್ದು ಅಷ್ಟೇ ಬ್ರೋ. ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಮಾತಾಡಕ್ ಬಂದಿದ್ದೀನಲ್ಲ ಬ್ರೋ, ಮಾತಾಡಕ್ ಬಿಡಿಯಲ್ಲ. ನಾನೊಂದು ಡೈರೆಕ್ಟ್ ಆಗಿ ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಂಬೇಡ್ರಿ. ಇಯರ್ಫೋನ್ ಏನಾರ ಹಾಕೊಂಡಿದ್ರೆ ಅಥವಾ ಇಯರ್ಫೋನ್ ಏನಾರ ಹಾಕೊಂಡಿದ್ರೆ ಒಳ್ಳೇದು. ಲೌಡ್ ಸ್ಪೀಕರ್ ಅಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಇಯರ್ಫೋನ್ ಹಾಕೊಂಡ್ಬಿಡ್ರಿ. ಜಾಸ್ತಿ ಏನ್ ಕೆಟ್ಟದ್ ಮಾತಾಡಕ್ ಹೋಗಲ್ಲ ನಾನು. ಇದು ನಾನು ಹೇಳ್ತಾ ಇರೋದು ಯಾರಿಗೂ ಅನ್ವಯಿಸಲ್ಲ. ಓಕೆ, ಅನ್ವಯಿಸ್ತೈತೆ ಅನ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ನಾನು ಯಾರನ್ನು ಪಾಯಿಂಟ್ ಮಾಡಿ ಮಾತಾಡ್ತಿಲ್ಲ, ನಾನು ಯಾರಿಗೂ ಬೈತಿಲ್ಲ, ಯಾರಿಗೋ ಏನು ಹೇಳ್ತಿಲ್ಲ. ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಓಕೆನಾ? ಡೈರೆಕ್ಟ್ ಆಗಿ ಒಂದು ಮಾತು ಹೇಳ್ತೀನಿ, ಯಾವ ಬೋಳಿ ಮಗನು ಬಂದು ನನ್ನನ್ನು ಬೆಳೆಸಿಲ್ಲ ಗುರು. ನಾನೇ ನನ್ನ ಸ್ವಂತ ಕಾಲಲ್ಲಿ ನಿಂತು ಕಟ್ಟಿದ ಸಾಮ್ರಾಜ್ಯ ಕಿಚ್ಚ ಟೋಪಿ ಇದು. ಯಾರ್ಯಾರು ಏನೇನ್ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ವೇಟ್ ಮಾಡ್ರಿ. ಇನ್ನ ಏನು ಮುಗ್ದಿಲ್ಲ, ಇನ್ನ ನಾನು ಸ್ಟಾರ್ಟ್ ಮಾಡಿಲ್ಲ ಆಕ್ಚುಲಿ. ಓಕೆ, ಬೆಳ್ಸಿದ್ದಲ್ಲ ಆಕ್ಚುಲಿ, ಬೆಳ್ದಿದ್ದು. ಫಿಲಮ್ ಡೈಲಾಗ್ ಹೊಡೆದ್ಬಿಡೋಣ. ಬೆಳ್ಸಿದ್ದಲ್ಲ, ಬೆಳ್ದಿದ್ದು. ನುಗ್ಗಿದ್ ನಾವು, ಹೊಡೆದಿದ್ ನಾವು, ಬೆಂಕಿ ಹಚ್ಚಿದ್ ನಾವು. ಏನಂತೀರಾ? ಅದು ನನ್ನ ಚಾನಲ್ ಬೆಳ್ಸಕ್ ಹೇಳ್ತಾ ಇರೋದು, ನಾನು KGC ಬಗ್ಗೆ ಬೆಳ್ಸಕ್ಕಲ್ಲ ಹೇಳ್ತಾ ಇರೋದು. ಸೊ ಇಲ್ಲಿ ಮುಗ್ದಿಲ್ಲ. ಈಗ ನಾನು SMR ವಿಷಯಕ್ಕೆ ಬರೋಣ. SMR ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ ಆಕ್ಚುಲಿ ನಾನು ಬೆಳೆದಿದ್ದು ನನ್ನ ಗೇಮ್ ಪ್ಲೇ ಇಂದ ಹೊರತು ಯಾರೋ ಬಂದಿ ಕೈ ಇಟ್ಕೊಂಡು ಬಾ ಮಗು ನಿನಗೆ ಹೇಳ್ಕೊಡ್ತೀನಿ ಅಂತ ಫೋನ್ ಕೊಟ್ಟು ಪೆನ್ಸಿಲ್ ಪೇಪರ್ ಇಟ್ಕೊಂಡು ಬೆಳೆಸಿದಲ್ಲ. ಹಂಗ ಹೇಳಕ್ ಹೋದ್ರೆ ಅವನ್ ಬೆಳೆಸ್ದೆ ನಾನು, ಇವನ್ ಬೆಳೆಸ್ದೆ ನಾನು, ಹಂಗ ಬಂದೆ ಹಿಂಗ ಬಂದೆ ಆ ತರ ಹೇಳ್ಕೊಂಡ್ ಕೂತ್ಕೊಂಡ್ರೆ ನಮ್ಮ ಅಪ್ಪ ಅಮ್ಮದಿರ್ ಎಲ್ಲಿ ಹೋಗ್ಬೇಕು? ಬೆಳೆಸ್ದವ್ರು ಬೆಳೆಸ್ದವ್ರು ಎಲ್ಲಿ ಹೋಗ್ಬೇಕು? ನಿಜವಾಗ್ಲೂ ಸಪೋರ್ಟ್ ಮಾಡಿದವ್ರು ನೀವೆಲ್ಲ ಹೋಗ್ಬೇಕು? ನಮಗೆ ಏನಂತಾರೆ, ಸ್ಪಾನ್ಸರ್ಶಿಪ್ ಮಾಡಿ ಅದನ್ ತಗೊಂಡು ಇದನ್ ತಗೊಂಡು ನೀವು ಸ್ಟ್ರೀಮ್ ಮಾಡ್ರಿ ಅಂತ ಅಂದ್ಬಿಟ್ಟು ನಮಗೆ ಸ್ಪಾನ್ಸರ್ಸ್ ಮಾಡಿರೋ ಎಲ್ಲ ಸ್ಪಾನ್ಸರ್ಸ್ ಎಲ್ಲಿ ಹೋಗ್ಬೇಕು ಹೇಳ್ರಿ? ನಾನು ಯಾರಿಗೂ ಮೆನ್ಷನ್ ಮಾಡಿ ಬೈತಲ್ಲ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಈ ವಿಚಾರ ನಾನು, ನೀವು ತಪ್ಪು ತಿಳ್ಕೊಂಡಿರ್ಬೋದು, ನಾನು SMR ಹೇಳ್ತಿರ್ತೀನಿ ಅಂತ ಅನ್ಬಿಟ್ಟು ನಾನು SMR ಗೆಲ್ಲ ಹೇಳ್ತಿರೋದು. ಇದು ನಾನು ಜನರಲ್ ಆಗಿ ಹೇಳ್ತಾ ಇದೀನಿ, ನನ್ನ ಪರ್ಸನಲ್ ಆಗಿ ಹೇಳ್ತಾ ಇದೀನಿ. SMR ಬಗ್ಗೆ ಏನೋ ಬಂದಿಲ್ಲ, ನಾನಿನ್ನ ಮಾತಾಡ್ತೀನಿ. ಓಕೆನಾ? ವಿಡಿಯೋ ಬಗ್ಗೆ ಮಾತಾಡೋಣ ಇವಾಗ. ನಿನ್ನೆ ಏನು ಕಾಂಟ್ರವರ್ಷಿಯಲ್ ವಿಡಿಯೋ ಇತ್ತು, ಕಿಚ್ಚ ಟೋಪಿ ಬೆಳೆದಿದೆ SMR ಕಡೆಯಿಂದ ಅಂತ. ಈಗ ಪರ್ಟಿಕ್ಯುಲರ್ ಆ ವಿಡಿಯೋ ಟಾಪಿಕ್ ಬಗ್ಗೆ ಬರ್ತೀನಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ SMR ಯಾವ್ದೇ ವಿಚಾರದಲ್ಲೂ ನಾನು ಬೆಳೆಸಿದ್ದು ಕಿಚ್ಚ ಟೋಪಿನ ಅಂತ ಅನ್ಬಿಟ್ಟು ಆ ವಿಡಿಯೋದಲ್ಲಿ ಎಲ್ಲೂ ಇಲ್ಲ. SMR ಮಾತಾಡ್ಬೇಕಾದ್ರೆ ಮಾತಾಡ್ತಿದ್ದೆ ಬೇರೆ, ಬೆಳ್ಸೋದ್ರ ಬಗ್ಗೆನೆ ಬೇರೆಯವ್ರದಿತ್ತು. ನನ್ ವಿಚಾರ ಬಂದಾಗ SMR ಹೇಳಿದ್ದು ಹೈಡ್ರಾ ಹೈಲೈಟ್ಸ್ ಒಂದು, ಡೈರೆಕ್ಟ್ ಆರ್ ಇಂಡೈರೆಕ್ಟ್ಲಿ ಹೈಡ್ರಾ ಹೈಲೈಟ್ಸ್ ಒಂದು ಟರ್ನಿಂಗ್ ಪಾಯಿಂಟ್ ಆಯ್ತು. ಹೈಡ್ರಾ ಹೈಲೈಟ್ಸ್ ಆಡ್ತಾನೆ ಕಿಚ್ಚ ಬೆಳೆದಿದ್ದು. ಓಕೆ, ಆಡಿಸ್ಬಿಟ್ಟು ಬೆಳೆದಿದ್ದಲ್ಲ, ಆಡ್ಬಿಟ್ಟು ಬೆಳೆದಿದ್ದು. ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾನೆ. ಸೊ ಇಷ್ಟು ಕ್ಲಿಯರ್ ಕಟ್ ಆಗಿ ಇದೆ ಅಲ್ಲಿ ಗಾಯ್ಸ್. ದಯವಿಟ್ಟು ವಿಡಿಯೋದಲ್ಲಿ ನೋಡಿರೋರು ಫುಲ್ ನೋಡ್ರಿ, ಇಲ್ಲ ಅಂತಂದ್ರೆ ಸ್ಟ್ರೀಮ್ ಅಲ್ಲಿ ನೋಡಿರೋರಿಗೆ ಮಾತ್ರ ಅರ್ಥ ಆಗಿರುತ್ತೆ. ಅಲ್ಲಿ ಯಾವ್ದೇ ರೀತಿ ಹೇಟ್ ರೇಟ್ ಇರ್ಲಿಲ್ಲ ಅಂತ ಅನ್ಬಿಟ್ಟು ಆ ವಿಡಿಯೋದಲ್ಲಿ ಮೇನ್ ಸೀನ್ ಆಗಿ ಏನಾಗಿತ್ತು ಅಂತಂದ್ರೆ, ವಿಡಿಯೋ ಕಮೆಂಟ್ ಸಿಕ್ಕಾಬಟ್ಟೆ ಹೇಟ್ಸ್ ಇತ್ತು SMR ಬಗ್ಗೆ. ನಾನು SMR ಯಾವ ತರ ಇರ್ತೀವಿ ಹೊರಗೆ ಅಂತ ಅನ್ಬಿಟ್ಟು ನಿಮಗೆ ಗೊತ್ತಿರಲ್ಲ ಆಕ್ಚುಲಿ. ಟಿಪ್ಟರ್ ಇದ್ದಾಗಿಂದನೂ ನನಗೆ SMR ಫ್ರೆಂಡ್. ನೀವೇನ್ SMR ಗೆ ಬೈದ್ರು ನನಗೆ ಬೇಕಾಗಿಲ್ಲ, ಅವ್ನ ಏನೇನ್ ಮಾಡೋಣ ನನಗೆ ಬೇಕಾಗಿಲ್ಲ. ಯಾರ್ಯಾರ ಸ್ಟ್ರೀಮರ್ಸ್ ಇದಾರೆ, ನಾನಿರ್ಬೋದು, DS ಬ್ರೋ ಇರ್ಬೋದು, ರಾಜ್ ಇರ್ಬೋದು, ಕೌಬಾಯ್ ಇರ್ಬೋದು, SMR ಇರ್ಬೋದು, ನಾವು ಪ್ರತಿಯೊಬ್ರು RP ಬ್ರೋ ಇರ್ಬೋದು, ಎಲ್ಲಾರು ನೀವೇನ್ ಆನ್ ಸ್ಕ್ರೀನ್ ಅಲ್ಲಿ ನೋಡ್ತಿರೋ, ಯಾರ್ಯಾರು ಹೆಂಗಿರ್ತಾರೋ ಗೊತ್ತಿಲ್ಲ, ಬಟ್ ನಾನಂತೂ ಆನ್ ಸ್ಕ್ರೀನ್ ಅಲ್ಲಿ ಇದ್ದಂಗ ಆಫ್ ಸ್ಕ್ರೀನ್ ಅಲ್ಲಿ ಎಲ್ಲಾರ ಜೊತೆನೂ ಹಂಗೆ ಇರ್ತೀನಿ. ಯಾರಿಗೂ ಬೈಯಲ್ಲ, ಯಾರಿಗೂ ಹೇಟ್ ರೇಟ್ ಸಿಗಲ್ಲ. ಎದುರುಗಡೆ ಸಿಕ್ಕಿದಾಗ ಯಾರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತೀನೋ ಬೇರೆಯವ್ರ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡೋದು. ಸೊ ಈಗ SMR ಟಾಪಿಕ್ ಬಂತು ಅಂತ ಅಂದ್ರೆ, ಎಸ್ ಅವಾಗಿಂದನೂ ಫ್ರೆಂಡ್ಸೇ. ಮಗ ನನಗೆ ಅದಿಲ್ಲ, ನನಗೆ ಲೈಟ್ ಇಲ್ಲ, ಸರಿ ನನಗೆ ನನ್ನ ಹತ್ರ ಇದು ಅಡಾಪ್ಟರ್ ಇಲ್ಲ ಅಂತ ಎಕ್ಸ್ಚೇಂಜ್ ಮಾಡ್ಕೊಂಡಿದೀವಿ. ಬೇರೆ ರೀಸನ್ ಇರ್ಬೋದು, ಫೈನಾನ್ಷಿಯಲ್ ರೀಸನ್ ಇರ್ಬೋದು, ಇಬ್ರು ಜೊತೆಗಿದೀವಿ. SMR ಬಗ್ಗೆ ನೀವು ಬಂದ್ಬಿಟ್ಟು ನನ್ನ ಹತ್ರ ಚಾಟಲ್ ಬೈದ್ಬಿಟ್ರೆ, ನನ್ನ ಫಾಲೋವರ್ಸ್ ಇದ್ರು ನಿಮ್ ಖುಷಿಗೆ ನೀವು ಬೈಕ್ ಅಂತಿರೋ, ಅವನ ಮೇಲೆ ನಿಜವಾಗ್ಲೂ ಕೋಪ ಇಟ್ಕೊಂಡು ಬೈಕ್ ಹೋತಿರೋ ನನಗೆ ಗೊತ್ತಿಲ್ಲ ಗೈಸ್. ಬಟ್ ನಾನೇ ಡೈರೆಕ್ಟ್ ಆಗಿ ಮಾತಾಡ್ಬೇಕಾದ್ರೆ ನಾವೇ ಬೈಕೊಂಡಿರ್ತೀವಿ. ಬೈಯೋದು ಅಂತಂದ್ರೆ ಏನು? ಒಂದು ಕೆಟ್ಟು ರೀಸನ್ ಇಟ್ಕೊಂಡು ಇವನು ತುಳಿಬೇಕು ಅಂತ ಅಂದ್ಬಿಟ್ಟು ಒಳ್ಳೇದು ಮಾತಾಡಿದ್ರು ಅದು ಬೈಯೋ ತರ ಬರುತ್ತೆ, ಅರ್ಥ ಮಾಡ್ಕೊಳ್ರಿ. ಬೈಬೇಕು ಅಂತಂದ್ರೆ ಹೋಗೋ ಬಾರೋ ಲೌಡೆ ಅದು ಇದು ಎಲ್ಲ ಮಾತಾಡೋ ಬರದಲ್ಲ ಬೈಯೋದಲ್ಲ ಅದು.
ಒಬ್ಬನ್ನ ತುಳಿಬೇಕು, ಇವನನ್ನ ಹಾಳು ಮಾಡ್ಬೇಕು, ಇವನನ್ನ ಕೆಟ್ಟವನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಸುಮ್ನೆ ಒಳ್ಳೆ ತರ ಮಾತಾಡ್ತಾರಲ್ಲ, ಅದು ನಿಜವಾಗ್ಲೂ ಬೈಯೋದು, ಅದು ನಿಜವಾಗ್ಲೂ ಹಾಳು ಮಾಡೋದು. ಇಷ್ಟು ಗೈಸ್, ನೀವ್ ಯಾಕೆ ಹೇಟ್ರೇಟ್ ಸ್ಪ್ರೆಡ್ ಮಾಡ್ತಿದ್ದೀರಾ ಅಂತ ಅನ್ಬಿಟ್ಟು ದೇವರಣಗೂ ಗೊತ್ತಿಲ್ಲ, ಯಾರು ಮಾಡಿದ ತಪ್ಪು ಅಂತಾನು ಗೊತ್ತಿಲ್ಲ. SMR ಮಾಡಿದ ತಪ್ಪು ಅಂತಾನು ಹೇಳಕ್ಕಾಗಲ್ಲ, ರಾಕಿ ಮಾಡಿದ ತಪ್ಪು ಅಂತಾನು ಹೇಳಕ್ಕಾಗಲ್ಲ. ರಾಕಿ ವಿಡಿಯೋ ಓಡ್ಬೇಕಿತ್ತು, ತಮ್ನೇಲ್ ಹಾಕ್ಬೇಕಿತ್ತು, ಟೈಟಲ್ ಹಾಕ್ಬೇಕಿತ್ತು, ಹಾಕ್ದ ವಿಡಿಯೋ ಓಡ್ಬೇಕು ಅನ್ನೋ ರೀಸನ್ ಅಲ್ಲಿ ಅದೇ ತರ ಕನ್ವರ್ಟ್ ಆಗುತ್ತೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. SMR ಯಾವ್ದೋ ವಿಚಾರ ಮಾತಾಡೋ ಟೈಮಲ್ಲಿ ನನ್ನೇ ಸೇರ್ತಿಬಿಟ್ಟು ತಪ್ಪು ಮಾಡೋದು ಗೊತ್ತಿಲ್ಲ. ಬಟ್ ಹೇಟ್ ರೇಟ್ ಮಾತ್ರ ಸಿಕ್ಕಾಬಟ್ಟೆ ಇತ್ತು. ನನಗೇನೆ ಬೇಜಾರಾಯ್ತು. ಅವನೇನು ಮಾತಾಡಿಲ್ಲ ಅಲ್ಲಿ. ನಾನು ಲೈವ್ ಸ್ಟ್ರೀಮ್ ಹೋಗ್ಬಿಟ್ಟು ವಾಪಸ್ ನೋಡಿದೀನಿ, ಏನ್ ಮಾತಾಡೋನೆ SMR ಅಂತ ಅನ್ಬಿಟ್ಟು. ಓಕೆ, ಸೊ ಅಲ್ಲಿಗೆ ನಂದು SMR ಟಾಪಿಕ್ ಮುಗ್ದೋಯ್ತು. ಯಾಕೆ ಅಂತಂದ್ರೆ ಅವ್ನು ಹೇಳೇ ಇಲ್ಲ ಅಲ್ಲಿ ಬೆಳೆದಿದ್ದೀನಿ ಅಂತ. ಒಂದು ಟೈಟಲ್ ತಮ್ಮನೇಲಿ ಎಷ್ಟು ವಿಡಿಯೋದಲ್ಲಿ ಹಾಳಾಗುತ್ತೆ ಅಂತಂದ್ರೆ, ಎಷ್ಟು ಜನ ಹೆಂಗ್ ಕನ್ವರ್ಟ್ ಆಗ್ತಾರೆ ಅಂತಂದ್ರೆ ಆ ತರ. ಸೊ ಈ ತರ ಸೀನ್ ಆಗೋದು ಬಾಯ್ಸ್. ಜಾಸ್ತಿ ಹೇಟ್ ರೇಟ್ ಯಾರು ಕೊಡಕ್ ಹೋಗ್ಬೇಡ್ರಿ. ಇಲ್ಲಿ ಯಾರನ್ನು ಬಂದು ಯಾವ ತರನು ಬೆಳೆಸಿಲ್ಲ, ಹೇಳ್ತಾ ಇದೀನಿ. ಎಲ್ಲರೂ ಅವ್ರವ್ರು TMK ಸ್ಮಿತಾ ಓಕೆ ಅಗ್ರಿ, ಬಟ್ ಆಮೇಲೆ ಚೇಂಜ್ ಮಾಡಿಸಿ ಡೆಫಿನೆಟ್ಲಿ ಮಾಡಿಸ್ತೀನಿ ಸ್ಮಿತಾ ಅವರೇ. ಥ್ಯಾಂಕ್ ಯು ಸೊ ಮಚ್ ಫಾರ್ 179. ಥ್ಯಾಂಕ್ ಯು. SMR ನಿಮ್ನ ಬೆಳೆಸೋದ್ರಂತೆ ನಿಜ ಅಂತ ನಾನು ಹೇಳ್ತಾ ಇಲ್ವಲ್ಲ ಬ್ರೋ, ನಾನು ಹೇಳ್ತಾ ಇಲ್ವಾ ಮಚ್ಚ? ಎಲ್ಲೋ ನೋಡ್ದೇನೋ. ನಾನು ಹೇಳ್ತಲ್ವಾ, ನಾನು ಯಾರನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ಯಾರನ್ನ ಬೈದು ಮಾತಾಡ್ತಾ ಇಲ್ಲ, ಫ್ಯಾಕ್ಟ್ಸ್ ಮಾತಾಡ್ತಾನೆ. ಹೌದಾ? ಇದೇ ಮಾತಾಡ್ತಿದ್ವಿ. ಈಗ ಅಕ್ಕಬ್ರು ಇದಾರೆ ಕಾನ್ಫರೆನ್ಸ್ ಅಲ್ಲಿ. ಸೊ ಈಗ ಆಲ್ರೆಡಿ ಟಾಪಿಕ್ ಎಲ್ಲ ಮಾತಾಡಿದಾಗೋಯ್ತು, ಏನೇನಂತ ಅನ್ಬಿಟ್ಟು ಎಲ್ಲ ಕ್ಲಾರಿಟಿ ಕೊಟ್ಟಿದ್ದು ಆಯ್ತು. ಸೊ ಈಗ ಏನು ಅಂತಂದ್ರೆ KGC ಎಲ್ಲಿ ಏನ್ ಮಾಡ್ತಿದ್ಯಾ? KGC ಬೆಳೆಸೋದ್ರ ಬಗ್ಗೆ ಬಂದಾಗ ಸಪೋರ್ಟ್ ಮಾಡೋ ವಿಚಾರ ಬರುತ್ತೆ. ಸೊ ನಾವು ಎಲ್ಲ ಹೊಡಿಸ್ಕೊಂಡು ತಿಕ್ಕನ ಗೊತ್ತಾಗ್ಬಿಟ್ಟೈತಲ್ಲ. ಮಗ ಡಿಸ್ಕಾರ್ಡ್ ಇನ್ಸ್ಟಾಲೇ ಮಾಡಿಲ್ಲ ನಾನು. ಮ್ಯಾಕ್ ಅಲ್ಲಿ ಇದೀನಿ ನಾನು. ಇರ್ಬೇಕು, ನೋಡ್ತೀನಿ ತಡಿ. ಸರಿ ನೀನ್ ನಾಡು ಹೋಗ್ಲಿ. ಕಿಚ್ಚ ಟೋಪಿ ಆದ್ಮೇಲೆ VS ಕನ್ನಡಿಗ ಕಡ್ದೆ ಮತ್ಲಬ್ ಸಾಮ್ರಾಜ್ಯ ಸೃಷ್ಟಿ ಮಾಡಿದ್ವಿ. ಯಾವ ಒಬ್ಬ ಕಿತ್ತೋ ದಲ್ಕಾಟ್ ನನ್ ಮಗನೂ ಸಪೋರ್ಟ್ ಮಾಡಿಲ್ಲ ಬ್ರೋ. ಕಟ್ಟಿಲ್ವಾ ಬ್ರೋ? 314K ಮಾಡಿಲ್ವಾ ಬ್ರೋ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ? ಹೆಂಗ್ ಬಂತು ಫಾಲೋವರ್ಸ್? ಮಾತಾಡೋದಿರ್ಬೋದು, ನನ್ ಫೇಸೇ ತೋರ್ಸಲ್ಲ ನಾನು VS ಕನ್ನಡಿಗದಲ್ಲಿ. DS ಬ್ರೋ ಆರಾಮ? ಒಂದ್ 5 ನಿಮಿಷ ಮಾತಾಡ್ಬೋದಾ? ಎಲ್ಲಿದ್ದೀರಾ? ನೋಡ್ದೆ ಈಗ ಆಡ್ತಿದ್ದೀರಾ? ಹೌದಾ? ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದಾ? ಕಮೆಂಟ್ರಿ ಆತರನಾ? ಬಿಡಿ ಕಮೆಂಟ್ರಿ ಏನ್ ಬೇಕಾಗಿಲ್ಲ, ಜನರು ಹಂಗೆ ಅರ್ಥ ಮಾಡ್ಕೋತಾರೆ. ಯಾರು ನೋಡಿತಾರೆ. ಇಂಪಾರ್ಟೆಂಟ್ ಅಂತ ಏನಿಲ್ಲ. ಸೊ ಇವಾಗ ಈಗ ನೀನ್ ಕಾಂಟ್ರವರ್ಸಿ ಏನು ಇಲ್ಲ, ಎಲ್ಲ ನಾವ್ಗಳು ಚೆನ್ನಾಗಿರ್ತೀವಿ, ತಂದಾಕೋ ಕೆಲಸ ಮಾಡಕ್ ಹೋಗ್ಬೇಡ್ರಿ ಅನ್ನೋ ತರ ಮಾತಾಡ್ತಾ ಇದೀನಿ. ಈಗ ನೀವು ಡಿಸ್ಕೌಂಟ್ ಇಲ್ಲ ಬ್ರೋ, ನಾನು ಏನು ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿಲ್ಲ, ಫೋನಲ್ಲೇ ಮಾತಾಡ್ತಾ ಇದೀನಿ. ಅದಕ್ಕೆ ಕಾಲ್ ಮಾಡಿ. ಹೌದು, ಆ ತರ. ಸೊ ಈ ಬೇಸಿಸ್ ಮೇಲೆ ಮಾತಾಡ್ತಾ ಇದೀವಲ್ಲ ನಾವುಗಳೆಲ್ಲ ಸ್ಟ್ರೀಮರ್ಸ್ ಎಲ್ಲ ಚೆನ್ನಾಗಿರ್ತೀವಿ ಕೊಂಡ್ರಪ್ಪ, ನೀವುಗಳು ಕಿತ್ತಾಡ್ಬೇಡ್ರಿ ಅನ್ನೋ ಪಾಯಿಂಟ್ ಅಲ್ಲಿ ಮಾತಾಡಿದೆ. ಅದು ಸ್ಟ್ರೀಮರ್ಸ್ ಜೊತೆ ಬಿಟ್ಟಾಕ್ರಿ. ಇವಾಗ KGC ಗ್ರೋತ್ ಬಗ್ಗೆ ಮಾತಾಡ್ತಾ ಬೇಕಾರೆ ನಿಮ್ಮ ಒಪಿನಿಯನ್ ಏನು KGC ಗ್ರೋತ್ ಬಗ್ಗೆ? ನಾವೆಲ್ಲರೂ ಇವಾಗ ಏನೇನೆಲ್ಲ ಮಾಡ್ತಿದ್ದಾರೆ ಎಲ್ಲ KGC ಗ್ರೋತ್ ಗೆ ಮಾಡ್ತಾ ಇದಾರಪ್ಪ. ಅದ್ರಿಂದ ನಮ್ಮ ಬಾಟ್ಲಿ ಹುಡುಗರು ನೋಡಿದ್ಯಾ ನೀನು? ಹೌದು, ಅವರಂತೂ ತುಂಬಾ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ನಾನು ನೋಡಿದಂಗೆ ಎಕ್ಸಾಕ್ಟ್ಲಿ. ಸ್ಟ್ರೀಮರ್ಸ್ ನ ಬಿಟ್ಟು ನಾನು ಹೇಳ್ತಾರೆ. ಓಕೆ, ಸ್ಟ್ರೀಮರ್ಗಳಂತೂ ಯಾರು ಇಲ್ಲ ಇವಾಗ. ನೀನು ಹೋಗ್ಬಿಟ್ಟೆ ತುಂಬಾ ಜನ ನಾನ್ ಅವಾಗ ಮೋಟಿವ್ ಮಾಡ್ತಾನೆ ಇರ್ತೀನಿ, ಇವ್ರು ಕೇಳೋದಿಲ್ಲ ಗೊತ್ತಾ? ಎಷ್ಟೇ ಯಾಕಂದ್ರೆ ಇಲ್ಲಿ ಗೊತ್ತಿದೆ ಹಿಂಗೆ ಬಿಟ್ಟವ್ರೆ ಇವರು, ಇಲ್ಲಿಂದ ಏನೋ ಸಂಪಾದನೆ ಮಾಡ್ಲಿಲ್ಲ, ಇಲ್ಲಿ ಇದ್ದೇ ಮಾಡ್ತೀನಿ. ಮನೇಲಿ ಮೆಟ್ ತಗೊಂಡ್ ನೋಡಿದ್ದಾರೆ, ಬಟ್ ಆದ್ರೂ ಬಿಡದಲ್ಲೇ ಎಲ್ರು ಮಾಡ್ತಾರೆ. ಇವನ್ ಇವಾಗ RP ಅವರು ಮಾಡ್ತಾರೆ ಅನ್ಕೋತೀನಿ ಡೈಲಿ ಸ್ಟ್ರೀಮ್, ನಾನು ನೋಡಿಲ್ಲ. ಅದ್ಬಿಟ್ರೆ SMR ಅವಾಗ ಮಾಡ್ತಾನೆ. ನಾನು ರಾಜು, ಅದು ಬಿಟ್ಟಿದ್ದ ತುಂಬಾ ಜನ ಇದಾರೆ. ಈ ನಡುವೆ ಸ್ಟೋನ್ ನೋಡದಲ್ಲಪ್ಪ, ನೋಡು, ನೀನು ಆಡ್ತಾ ಇದ್ದೆ, ಅವನು ಆಡ್ತಾ ಇದ್ದ. ಇವಾಗ ಅವ್ನು ಬೇರೆ ತರ ಆದ ಹುಡುಗ, ಸ್ಟೇಜ್ ಮೇಲೆ ಹೋದ. ನೀನು ಆಡಿದ್ರೆ ಇಷ್ಟೊಂದು ಹೋಗ್ತಾ ಇದ್ದೆ ಈ ಸ್ಪೋರ್ಟ್ಸ್. ಏನು ಮಾಡಕ್ಕಾಗಲ್ಲ, ಜನರ ಹತ್ತಿರ ಸ್ಟೇಜ್ ಐತೆ ಬಿಡಿ ಬ್ರೋ, ಹೋಗ್ಲಿ, ಅದನ್ನ ಖುಷಿ ಪಡ್ಕೊಂಡಿರೋಣ. ಯಾರ್ಯಾರಿಗೆ ಏನಿಗೆ ಸಿಗ್ಬೇಕು ಅದೇ ಸಿಗ್ಬೇಕು ಬ್ರೋ. ಏನು ಇವಾಗ ನೀನ್ ಚೆನ್ನಾಗಿದೆಯಲ್ಲ ಬ್ರೋ ಲೈಫ್. ಅದೇ ಹೌದು. ಇಲ್ಲಿದ್ದೀವಿ, ಇನ್ನ ನಾನು ಸ್ಟಿಲ್ ಸ್ಟ್ರಗಲಿಂಗ್ ಅಲ್ಲೇ ಇದೀವಿ. ನೋಡಕ್ಕೆ
ಸ್ಟ್ರೀಮರ್ಸ್ ಸ್ವಲ್ಪ ವಾಚಿಂಗ್ ಬರ್ತಾ ಇದೆ, Yeah. ವ್ಯೂಸ್ ಇದೆ ಅಷ್ಟೇ ಬಿಟ್ರೆ Yeah. ಆಕ್ಚುಲಿ ನಮ್ಗಿಂತ ತುಂಬಾ ಮುಂದೆ ಹೋಗ್ಬಿಟ್ಟಿದೆ, ತುಂಬಾ ಬೆಟರ್ ಆಗಿದೆ. ಬಿಕಾಸ್ ಬಿಸ್ನೆಸ್ ಮಾಡಿದೆ, ಏನೋ ಮಾಡ್ತಾ ಇದೆಯಾ. ಹೌದು. ಸೊ ನನಗೆ ಇವಾಗ ಅನ್ಸುತ್ತೆ ನಮ್ಮನ್ನ ಇದನ್ನೆಲ್ಲ ಬಿಟ್ಬಿಟ್ಟು, ನಾನು ಇವಾಗ ಎಷ್ಟೇ ಹೇಳಿದೆ, ನಿನ್ನ ಮಾತಾಡಿ ನೋಡ್ಕೊಂಡ್ ಬಂದಾದ್ಮೇಲೆ ಹೇಳಿದೆ, ಸ್ವಲ್ಪ ದಿನ ನಮ್ಮನ್ನ ಇದನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತೀನಪ್ಪ, ನಮ್ಗೆ ಫ್ರೀ ಇದ್ದಾಗ ಒಂದು ಸ್ಟ್ರೀಮ್ ಮಾಡ್ತೀನಿ ನಾನು. ಆಗಲ್ಲ ಅವಾಗ ಅದೇ ನಾವಿರೋ ಮಾಡ್ತಾರೋ ಎಲ್ಲಾ ಸ್ಟ್ರೀಮರ್ಸ್ ಬಿಟ್ಬಿಟ್ರೆ ಅವಾಗ ಬೇರೆಯವ್ರಿಗಾರೋ ವ್ಯೂಸ್ ಆಯ್ತದ, ವಾಚಿಂಗ್ ಆಯ್ತದಲ್ಲ, ಅವಾಗಾರು ಸುಮ್ಮನೆ ಇಲ್ಲ, ಇಲ್ಲಿ ಯಾವ್ದು ಮಿಸ್ಟೇಕ್ ಅಲ್ಲ. ನಾನು ನೋಡಿದೆ ಅದ್ರ ಬಗ್ಗೆ ಸ್ಟ್ರೀಮಲ್ಲೇ ಮಾತಾಡಿದೆ. ನೀನ್ ಮಾತಾಡ್ತಿದ್ ನಾನು ಕೇಳಿಸ್ಕೊಂಡೆ, ನಾನು ಮಾತಾಡಿದೆ. ನನ್ಗೆ ಯಾರು ಹೇಳಿದ್ರು ಕಿಚ್ಚ ಮಾತಾಡ್ತವನೆ ಅಂತ, ಹಾಗೆ ಸೀದಾ ಬಂದೆ. ಒಬ್ಬ ಇವನಿಗೆ ನಾನು ನಿನ್ನ ಹತ್ರ ಮಧ್ಯಾಹ್ನ ಬೇರೆ ಹೇಳಿದ್ದ, ಏನು ಬೇಡ ಗುರು, ಎಲ್ಲ ಚೆನ್ನಾಗಿದೆ KG ಪೀಸ್ ಆಗಿದೆ ಅಂತ. ಹೌದೌದೌದು. ಸೊ ಅದಕ್ಕೆ ಬಂದೆ, ನೋಡ್ದೆ ನೀನು ಮಾತಾಡ್ತಿದ್ದೆ ಸರಿ ಅನ್ಬಿಟ್ಟು ನಂದು ಇದಿತ್ತು ಬಂದ್ಬಿಟ್ಟೆ. ಸರಿ, ಏನ್ ಸಮಾಚಾರ ಮತ್ತೆ? ಅಷ್ಟೇ ಏನು ಇಲ್ಲ ನಾವು ಮಾತಾಡೋದು